ನಾನು ಕೆಲವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಯೂಶ್ವಲಿ ನಾನು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಬಂದು ನಾನು ಚಿಕ್ಕಪೇಟೆ ಅಥವಾ ಬೇರೆ ಜಯನಗರ್, ಮಲ್ಲೇಶ್ವರಂ ಈ ಥರ ಶಾಪ್ಗಳಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೆ ನಾನು. ಅಥವಾ ರೆಡಿಮೇಡ್ ಕೂಡ ನಿಮಗೆ 700, 800ಗೆ ಸಿಗ್ಬಿಡುತ್ತೆ. ಬಟ್ ನಾನು ಓಕ್ಲಿಪುರಂ ಹತ್ತಿರುವಂಥ ರಾಮಚಂದ್ರಪುರ, ಶ್ರೀರಾಮ್ಪುರ ಅಂತ ಹೇಳ್ತಾರೆ, ರಾಮಚಂದ್ರಪುರ ಅಂತ ಹೇಳ್ತಾರೆ, ಓಕ್ಲಿಪುರಂ ಅಂತ ಹೇಳಿದ್ರೆ ಇದು ಲೊಕೇಶನ್ ಬಂದು ಜಸ್ಟ್ ಆಪೋಸಿಟ್ಟು ಲೂಲು ಮಾಲ್ ಎದುರುಗಡೆ ಬರುತ್ತೆ. ಲೂಲು ಮಾಲ್ ಎದುರುಗಡೆ ಒಂದು ಬಸ್ ಸ್ಟಾಪ್ ಬರುತ್ತೆ, ಅದ್ರ ಪಕ್ಕದಲ್ಲೇ ರೋಡ್ ಹೋಗುತ್ತೆ ಒಂದು. ಆ ರೋಡಲ್ಲಿ ಹೋದರೆ ನಿಮಗೆ ಎಲ್ಲ ಶಾಪ್ಸು ನಿಮಗೆ ಸಿಗುತ್ತೆ. ಅಲ್ಲಿ ಫುಲ್ಲು ಒಂದು ಕಮರ್ಷಿಯಲ್ ಜಾಗ ಅದು. ಎಲ್ಲ ಥರ ಡ್ರೆಸ್ ಮೆಟೀರಿಯಲ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಮೆಟೀರಿಯಲ್ ಪರ್ಚೇಸ್ ಮಾಡ್ಬೋದು, ರೆಡಿಮೇಡು ಆ ಥರದ್ದು ಎಲ್ಲ ಸಿಗುತ್ತೆ ನಿಮಗಲ್ಲಿ. ಅಲ್ಲಿ ನೋಡೋಣ ಹೇಗಿದೆ ರೇಟು, ಬಜೆಟ್ ಫ್ರೆಂಡ್ಲಿ ಇದೆಯಾ, ಮೆಟೀರಿಯಲ್ ಟೈಪ್ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ನಾನು ಕೆಲವು ಡ್ರೆಸ್ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನನಗೆ ಸ್ವಲ್ಪ ಕಾಸ್ಟ್ಲಿನೇ ಬಿತ್ತು ಅಂತ ಹೇಳ್ಬೋದು. 125 ರುಪೀಸ್ ಬಿತ್ತು ನನಗಿದು. ಸೊ ಇದು ಟಾಪ್ಗೆ ಮತ್ತು ಬಾಟಮ್ಗೆ ಇದು ಈ ಥರ ತೊಗೊಂಡಿದ್ದೀನಿ ನಾನು ಮ್ಯಾಚ್ ಮಾಡಿ. ಸೊ ಇದು 2 ಮೀಟ್ರ್, ಇದು 2 ಮೀಟ್ರ್ ತೊಗೊಂಡಿದ್ದೀನಿ. ಸೊ ಒಂದೊಂದು ನನಗೆ 250 ಅಂದರೆ ಟೋಟಲ್ ಬಂದು 500 ರುಪೀಸ್ಗೆ ಒಂದು ಸೆಟ್ದು ನನಗೆ ಪೀಸ್ ಸಿಕ್ಕಿದ್ದು. ನನಗನ್ನಿಸ್ತು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ನನಗೆ ಅನ್ನಿಸ್ತು, ಸ್ವಲ್ಪ ಕಾಸ್ಟ್ಲಿ ಇದೆ ಅಂತಲೇ ನನಗೆ ಇದು ಅನ್ನಿಸ್ತು ನನಗೆ. ಸೊ ಇದೆರಡು ತೊಗೊಂಡಿದ್ದೀನಿ ನೋಡಿ ಈ ಥರದ್ದು. ನೆಕ್ಸ್ಟ್ ಬಂದು ಈ ಥರ ಇದು ಪ್ಯಾಂಟು ಮತ್ತು ಇದು ಟಾಪು. ಇದು ಕೂಡ ಒಂದು ಟಾಪು 2 ಮೀಟರ್ಸ್. ಇದಕ್ಕೊಂದು ರೇಯಾನ್ ಮೆಟೀರಿಯಲ್ದೊಂದು ಬಾಟಮ್ಗೆ 2 ಮೀಟರ್ಸ್ ತೊಗೊಂಡಿದ್ದೀನಿ. ಇದು 2 ಮೀಟರ್ಸು, ಇದು 2 ಮೀಟರ್ಸ್ ಇದೆ. ಸೊ ಈ ರೀತಿ ತೊಗೊಂಡಿದ್ದೀನಿ. ಇಲ್ಲಿ ನಂಗೆ ಏನು ಚಾಲೆಂಜ್ ಅಂತ ಅಂದರೆ, ಈಗ ನಾವು ಯೂಶ್ವಲಿ 2 ಮೀಟರ್ಸ್ ತೊಗೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಹೊಲಿಯೋದಕ್ಕೆ. ಯಾಕೆ ಟಾಪ್ ಉದ್ದ ಬೇಕು ಅಂದಾಗ 1 ಮೀಟ್ರಿಗೆ 39 ಇಂಚಸ್ ಅಷ್ಟೇ ಬರುತ್ತೆ. ಇಂಚಸ್ ಲೆಕ್ಕ ತೊಗೊಂಡ್ರೆ ನೀವು 39 ಇಂಚಸ್ ಬರುತ್ತೆ. ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿ 2 ಮೀಟರ್ಸ್ನ ಹಿಂಗೆ ಸಫಿಷಿಯೆಂಟಾಗಿ ಎಲ್ಲೂ ಪ್ಯಾಚ್ ಏನೂ ಬರ್ದಿರಾ ಯಾವ ರೀತಿ ಕ್ಲೀನಾಗಿ 2 ಮೀಟರ್ಸಲ್ಲಿ ಒಂದೊಳ್ಳೆ ಟಾಪ್ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಇವಾಗ ಬನ್ನಿ, ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಮೊದಲು ಇದನ್ನು ಶ್ರಿಂಕ್ ಮಾಡ್ಕೊಳ್ತೀನಿ. ಎಲ್ಲ ಮೆಟೀರಿಯಲ್ ನನ್ನ ಹತ್ರ ಏನಿದೆ ಇದು ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಶ್ರಿಂಕ್ ಮಾಡ್ಕೊಳ್ತೀನಿ. ನಂತರ ನಾನು ನಿಮಗೆ ಇದು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ತೋರಿಸಿದ್ನಲ್ಲ ಇದೆಲ್ಲ ಇವಾಗ ವಾಶ್ ಮಾಡಿ ಶ್ರಿಂಕ್ ಆಗಿದೆ ನೋಡಿ, ಈ ಥರ ಆಗಿದೆ. ಕಲರ್ ಏನು ಸ್ವಲ್ಪನೂ ಕಲರ್ ಹೋಗಿಲ್ಲ ಇದು. ಸೊ ಬಟ್ಟೆ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟು ಇದು ಸಹ ಇದೆ. ಇದು ಸಹ ಕಲರ್ ಹೋಗಿಲ್ಲ. ಈ ಮೆಟೀರಿಯಲ್ ಕೂಡ ನೋಡಿ ಈ ಥರ ಇದೆ, ಕಲರ್ ಹೋಗಿಲ್ಲ. ಈಗ ಟಾಪ್ ಕಟ್ಟಿಂಗ್ ಮಾಡುವಾಗ ನಾವು ನೋಟಿಸ್ ಮಾಡಬೇಕಾಗಿರುವಂಥ ವಿಷಯ ಇದು 2 ಮೀಟ್ರ್ ಇದೆ ಅಂತ ಬಟ್ಟೆ ಹೇಳಿದ್ನಲ್ಲ, 2 ಮೀಟ್ರಲ್ಲಿ ನಿಮಗೆ ಈ ಥರ ಮೀಟ್ರ್ ಮೆಷರ್ ಮಾಡ್ತಾರಲ್ವಾ, ಇದು 39 ಇಂಚಸ್ ಅಷ್ಟೇ ಇರುತ್ತೆ. ಈಗ ನೀವು ಹಿಂಗಿಟ್ಟು ಕಟ್ ಮಾಡಿದ್ರೆ ನಿಮಗೆ ಬರೀ 39 ಇಂಚ್ ಮಾತ್ರ ಉದ್ದ ಬರುತ್ತೆ. ಈ ಸೀಮಲ್ಲಿ ಒಂದ್ಸಲ ತೆಗೆದುಬಿಟ್ರೆ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಟಾಪ್ ಲೆಂತ್. ಸೊ ಅವಾಗ ಏನು ಮಾಡಬೇಕಂದ್ರೆ, ಇದನ್ನು ಹೆಂಗೆ ಅಡ್ಜಸ್ಟ್ ಮಾಡೋದು, 2 ಮೀಟ್ರ್ ಬಟ್ಟೆನಲ್ಲಿ ಲಾಂಗ್ ಟಾಪ್ ಹೇಗೆ ಹೊಲಿಯೋದು ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ಮೊದಲಿಗೆ ನನಗೆ ಎಷ್ಟು ಅಗಲ ಬೇಕು ಟಾಪು ಅದ್ರದ್ದು ನಾನು ಮೆಷರ್ ಮಾಡ್ಕೊಳ್ತೀನಿ. ಫಸ್ಟ್ 12 ಇಂಚಸ್, 12 ಇಂಚ್. ಯಾವಾಗ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ನಾವು ಟಾಪ್ ಹೊಲಿಯೋವಾಗ ಯಾವಾಗ ಹಿಂಗೆ ಹೊಲಿಬಾರ್ದು, ಉದ್ದ ಈ ಥರನೇ ಹೊಲಿಬೇಕು ಉದ್ದ. ಓಕೆನಾ? ಇದು ಯಾವಾಗಲೂ ಸೈಡಿಗೆ ಬರಬೇಕು, ಇದು ಕೆಳಗಡೆ ಬರಬೇಕು ಟಾಪ್ಗೆ. ಆ ಥರ ಇಟ್ಕೊಂಡು ನಾವು ಹೊಲ್ಕೊಳ್ಬೇಕು ಯಾವಾಗಲೂ. ಸೊ ಇವಾಗ ಇಲ್ಲಿ ನಾನು 12 ಇಂಚಸ್ ನನಗೆ ಅಷ್ಟೇ ಅಗಲ ಬರಬೇಕಾಗಿರೋದು. ಅರ್ಧ ಭಾಗ ಮಾಡಿದ್ರೆ 12 ಇಂಚಸ್ ಬರುತ್ತೆ ಅಗಲ. ಸೊ 12 ಇಂಚಸ್ ತೊಗೊಂಡು ನಾನು 43 ಇಂಚಿಗೆ ನಾನು ಟಾಪ್ ರೆಡಿ ಮಾಡ್ತೀನಿ. ಲೆಂತು 43 ಇಂಚಸ್ಗೆ ನಾನು ಟಾಪ್ ಲೆಂತು ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ಹೆಂಗೆ ಅಡ್ಜಸ್ಟ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಆಗಲೇ ತೋರಿಸ್ದಂಗೆ ಒಂದು ಸೈಡ್ ನನಗೆ ಎಷ್ಟು ಅಗಲ ಬೇಕು, ಬಾಡಿ ಬಿಡ್ದು ಎಷ್ಟು ಅಗಲ ಬೇಕಲ್ಲ ಅದನ್ನು ಅರ್ಧ ಭಾಗ ಮಾಡ್ಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ. ಇವಾಗ ಲೆಂತು 44 ಇಂಚಸ್ ತೋರಿಸ್ಬಿಡ್ತೀನಿ ಒಂದ್ಸತಿ. 44 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. 44 ಇಂಚು ಲೆಂತು, ಮೇಲೆ ಅರ್ಧ ಇಂಚು ಸೀಮಲ್ಲಿ ಹೊಲಿಸ್ಬಿಟ್ಕೊಂಡಿದ್ದೀನಿ. 7 ಕಾಲಿಗೆ ಚೆಸ್ಟ್ ಲೈನ್,
ಬಸ್ಟ್ ಲೈನ್ 10 ಇಂಚಸ್, ವೇಸ್ಟ್ ಲೈನ್ ಬಂದು 15, ಹಿಪ್ ಲೈನ್ 20. ಸೊ ಟೋಟಲ್ ಲೆಂತು 44.5 ಇಂಚ್. ಇಲ್ಲಿ 1.5 ಇಂಚು ನನಗೆ ಸೀಮ್ ಅಲವೆನ್ಸ್ ಹೋಗುತ್ತೆ. ಸೊ ರೆಡಿ ನನಗೆ 43 ಬರುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದು ಅಗಲ ಕೂಡ ತೋರಿಸ್ಬಿಡ್ತೀನಿ ಒಂದ್ಸತಿ. 11.5 ರೆಡಿ ಬರುತ್ತೆ. 1 ಇಂಚು ಸೀಮ್ ಅಲವೆನ್ಸ್ ಇಟ್ಕೊಂಡಿದ್ದೀನಿ ಅಗಲದಲ್ಲಿ. ಹಿಪ್ಪು 10.5 ಇಟ್ಟಿದ್ದೀನಿ. 10.5, 1 ಇಂಚು ಸೀಮ್ ಅಲವೆನ್ಸ್. ಹಿಪ್ ಸೊಂಟ ಬಂದು 10 ಇಂಚು, 1.5 ಇಂಚು ಸೀಮ್ ಅಲವೆನ್ಸ್. ಬಸ್ಟ್ 10, 3/4, 10.25 ಇಂಚು, 1.5 ಇಂಚು ಸೀಮ್ ಅಲವೆನ್ಸು. ಚೆಸ್ಟ್ ಕೂಡ ನಾನು 10.25 ಇಟ್ಕೊಂಡು 1.5 ಇಂಚು ಸೀಮ್ ಅಲವೆನ್ಸ್ ಇಟ್ಕೊಂಡಿದ್ದೀನಿ. ಶೋಲ್ಡರು 7 ಇಂಚ್ ಇಟ್ಟಿದ್ದೀನಿ. ಶೋಲ್ಡರ್ ಸ್ಲೋಪ್ ಬಂದು 1 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 1 ಇಂಚ್ ಡೌನ್ ಮಾಡಿದ್ದೀನಿ. ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಆರ್ಮ್ ಹೋಲ್ ಬಂದು 9 ಇಂಚು ನಾನು ಆರ್ಮ್ ಹೋಲು ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಆರ್ಮ್ ಹೋಲ್ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಮಾಡ್ಕೊಳ್ತೀನಿ ನಾನು. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡಿದ್ದೀನಿ. ಬ್ಯಾಕ್. ಓಕೆ, ಈಗ ನಾನು ಈ ಸೈಡಲ್ಲಿ ಈ ಕಡೆ ಫೋಲ್ಡ್ ಮಾಡಿದ್ನಲ್ವಾ, ಈಗ ಆ ಕಡೆ ಹೀಗೆ ಫೋಲ್ಡ್ ಮಾಡ್ಕೊಳ್ತೀನಿ. 12.5 ಇಂಚಸ್. ಓಕೆ, ಹೀಗೆ ತಿರುಗಿಸ್ಕೊಂಡು ಹೀಗೆ ಹಾಕೋಬೇಕು. ಹೀಗಿಟ್ಕೊಂಡು ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಳ್ತೀನಿ. ಈ ಫ್ರಂಟದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ. ಓಕೆ, ಇದು ಇವಾಗ ನಮಗೆ ಸ್ಲೀವ್ಸ್ಗಾಗುತ್ತೆ. ಇದೊಂದು ಪಾರ್ಟ್ ಉಳ್ಕೊಂಡಿದೆ. ಇದೊಂದು ಪಾರ್ಟು ಉಳ್ಕೊಂಡಿದೆ. ಇದೆರಡು ನಾವು ಸ್ಲೀವ್ಸ್ಗೆ ಮತ್ತು ನೆಕ್ ಫಿನಿಶಿಂಗಿಗೆಲ್ಲ ಉಪಯೋಗಿಸ್ಕೋಬೋದು ಬಟ್ಟೆನ. ಈಗ ನಾನು ಇಲ್ಲಿ ಕಟ್ ಮಾಡಿರೋದ್ರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಫ್ರಂಟ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಬ್ಯಾಕ್ ಕರೆಕ್ಟಾಗಿ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್. ನಾನು ಕಟ್ ಮಾಡಿರೋ ಫ್ರಂಟ್ ಪಾರ್ಟ್. ಇದು ಲೆಂತ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಮಾತ್ರ ಬಟ್ಟೆ ಚೂರು ಇದಾಗಿದೆ. ಇದು ಒಳಗಡೆ ಸೀಮ್ ಅಲೋವೆನ್ಸ್ಗೆ ನಮಗೆ ಹೋಗೋದ್ರಿಂದ ಇದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಮತ್ತು ಇನ್ನೊಂದು ಶೋಲ್ಡರ್ ಕೂಡ ನಾವು 1/2 ಇಂಚು ಬ್ಯಾಕಿಗಿಂತ ಫ್ರಂಟು 1/2 ಇಂಚು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇದಿನ್ನೂ ಲೆಂತ್ ಕಮ್ಮಿ ಆಗುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಈಗ ಸೊ ಈ ರೀತಿ 2 ಮೀಟ್ರ್ ಬಟ್ಟೆನ ನಾವು ಈ ರೀತಿ ಬಳಸ್ಕೊಳ್ಬೋದು ಟಾಪ್ ಕಟ್ಟಿಂಗಿಗೆ. ಓಕೆನಾ? ನಾನು ಮಾಡಿರೋದು ಬಂದು ಈಗ ಲಾರ್ಜ್ ಸೈಜಿಗೆ ನಾನು ಮಾಡ್ತಾ ಇರೋದು. 40 ಇಂಚಸ್ ಚೆಸ್ಟ್ ಇರುತ್ತಲ್ಲ, ಅದಕ್ಕೆ ನಾನು ಮಾಡಿರೋದು. ಸೊ ಲಾರ್ಜ್ ಸೈಜ್ಗೂ ಕೂಡ ನಾವು 2 ಮೀಟ್ರ್ ಬಟ್ಟೆನೇ ಸಫಿಷಿಯೆಂಟಾಗಿ ಕ್ಲೀನಾಗಿ ಉಪಯೋಗಿಸ್ಕೋಬೋದು. ಲೂಸಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಲ್ಕೊಳ್ಬೋದು ಅಂತ. ಹೀಗೆ ಫೋಲ್ಡ್ ಮಾಡಿದ್ರೆ ನೋಡಿ, ಸ್ಲೀವ್ಗೆ ನಿಮಗೆ ಸಫಿಷಿಯೆಂಟಾಗಿ ಅಗಲ ಮತ್ತು ಉದ್ದ ಜಾಸ್ತಿನೇ ಇದೆ. ಮೆಷರ್ ಮಾಡಿ ತೋರಿಸ್ತೀನಿ. ಇದು ಹೀಗೆ 17 ಇಂಚವರೆಗೂ ನೀವು ಸೀಮ್ ಅಲವೆನ್ಸ್ ಹೋದ್ರೂ 17 ಇಂಚವರೆಗೂ ಉದ್ದ ಇಟ್ಕೊಳ್ಬೋದು. ಅಗಲ ಬಂದು ನೋಡಿ 9.5 ಇದೆ. ಇದು ಇಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನಂಗೆ ಇಷ್ಟೇ ಬೇಕಾಗಿರೋದು. ಸೊ ಇದು ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಸ್ಲೀವ್ಗೆ ಇದು ಕರೆಕ್ಟಾಗಿ ಸಾಕಾಗುತ್ತೆ. ಓಕೆ, ಈ ರೀತಿ ನಾನು ಸ್ಲೀವ್ಸ್ ಕೂಡ ಮಾಡ್ಕೊಂಡಿದ್ದೀನಿ. 2 ಮೀಟರ್ ಬಟ್ಟೆನಲ್ಲಿ ಯಾವ ರೀತಿ ಲಾರ್ಜ್ ಸೈಜ್ದು ಟಾಪ್ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ.